ಪ್ರಿಯಾತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಇವತ್ತು ಮ್ಯಾಜಿಕಲ್ ಮ್ಯಾಥ್ಸ್ 51 ರ್ಯಾಪಿಡ್ ಕ್ಯಾಲ್ಸಿ ಮ್ಯಾಥಮೆಟಿಕ್ಸನ್ನು ಕಲಿಸ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ಏನು ಬರ್ತದಪ್ಪ ಅಂದ್ರೆ ನಿಮ್ಗೆ ಅನಿಸ್ಬೋದು ಇದು ಏನಿರ್ಬೋದು ಅನ್ನೋವಂಥದ್ದು. ಆ ಕಾನ್ಸೆಪ್ಟ್ ಹೇಳೋಕ್ಕಿಂತ ಮುಂಚೆ ಒಂದು ಮಾತನ್ನು ತಮ್ಮಲ್ಲಿ ಹೇಳಲು ಬಯಸ್ತೀನಿ. ಪ್ರತಿಯೊಂದು ವಿಡಿಯೋನ ಮೊದಲಿನಿಂದ ಕೊನೆಯವರೆಗೂ ನೋಡಿರಿ. ಆಮೇಲೆ ನಾನು ಪ್ರತಿದಿನ ಬರದೇ ಹೋದರೂ ನಿಮಗೆ ಏನದಲ್ಲ ಕಾನ್ಸೆಪ್ಟ್ಗಳನ್ನು ಬಹಳ ಸ್ಟ್ಯಾಂಡರ್ಡ್ ಆದಂತಹ ಕಾನ್ಸೆಪ್ಟ್ಗಳನ್ನು ಬಹಳಷ್ಟು ವಿಶೇಷವಾದಂತಹದ್ದು ಹುಡುಕಾಡಿ ನಾನು ನಿಮ್ಗೆ ತರ್ತಾಯಿದ್ದೀನಿ. ಡೈಲಿ ಬರಬೇಕಂತಂದ್ರೆ ನೀವೇನು ಮಾಡ್ಬೇಕು ರೀ, ಸಬ್ಸ್ಕ್ರೈಬ್ ಹೆಚ್ಚಿಗೆ ಮಾಡಬೇಕು, ಲೈಕ್ ಹೆಚ್ಚಿಗೆ ಮಾಡಬೇಕು, ವ್ಯೂ ಹೆಚ್ಚಿಗೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಡೈಲಿ ಬರಲಿಕ್ಕೆ ಸಾಧ್ಯ. ಯಾಕಂದ್ರೆ ಯಾವುದೇ ಒಂದು ಬೆಳವಣಿಗೆ ಕಾಣಬೇಕಂತಂದ್ರೆ ಅಲ್ಲಿ ನಿಮ್ಮ ಸಹಕಾರನ ಬಹಳ ಮುಖ್ಯವಾಗ್ತದೆ. ಈಗ 51 ಮ್ಯಾಜಿಕಲ್ ಮ್ಯಾಥ್ಸ್ ಕಾನ್ಸೆಪ್ಟ್ ಏನಪ್ಪ ಅಂತಂತಂದ್ರೆ ನೋಡಿರಿ, ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಪ್ರಶ್ನೆಗೆ ಗುಣಾಕಾರ ಮತ್ತು ಭಾಗಾಕಾರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಗುಣಾಕಾರ ಒಳಗೆ ಪ್ರತಿ ಚಾಪ್ಟರ್ ಒಳಗೂ ಇದು ಏನು ಬರ್ತದೆ, ನಂಬರ್ಗಳು 51 ಆಗಿರ್ಬೋದು, 71 ಆಗಿರ್ಬೋದು, 91 ಆಗಿರ್ಬೋದು, ಅಥವಾ ಬೇರೆ ಬೇರೆ ನಂಬರ್ಗಳನ್ನು ನಾವು ಗುಣಾಕಾರ ಹೇಗೆ ಮಾಡಬೇಕು ಅನ್ನೋದನ್ನು ಗೊತ್ತಾಗತ್ತೆ. ಹೌದಾ? ಈಗ ನಾನು ತೊಗೊಂಡಿರೋದು ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ 51 × 96. ಇದನ್ನು ಗುಣಾಕಾರ ಮಾಡಾರೆ ವಿತಿನ್ ಸೆಕೆಂಡ್ ಒಳಗೆ ನಿಮ್ಗೆ ಹೇಳೋಕ್ಕೆ ಸಾಧ್ಯ ಏನ್ರಿ ಅಂತಂದ್ರೆ ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಹೇಳಬೇಕು. ದ್ಯಾಟ್ ಈಸ್ ರ್ಯಾಪಿಡ್ ಕ್ಯಾಲ್ಸಿ ಮ್ಯಾಜಿಕಲ್ ಮ್ಯಾಥ್ಸ್ ಅಂತೇಳಿ ಮಾಡಿದ್ದೀನಿ. ಈಗ ನೋಡಿರಿ 5196 ಏನಪ್ಪ ಅಂದ್ರೆ ಉತ್ತರ ಎಷ್ಟಪ್ಪ ಅಂತಂದ್ರೆ ಇದು ನೋಡಿರಿ 4896 ಬರ್ತದೆ. ಕರೆಕ್ಟ್ ಅದಿಲ್ಲ ನೋಡಿರಿ, 4896. ಹೌದು ಸರ್, ನೀವು ಮೊದಲೇ ಏನದಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ, ಬಡ ಹೇಳ್ತೀರಿ ಅಂತೇಳಿ. ಅದನ್ನು ಹೆಂಗೆ ಬಿಡಿಸೋದು ಏನು ಬಿಡಿಸೋದು ಅಂತ ಹೇಳ್ತೀನಿ. ಅಕಸ್ಮಾತ್ 96 ಬದಲಿ 49 ಕೊಟ್ಟನಂದ್ರೆ ಏನಾಗ್ತದೆ ರೀ ಉತ್ತರ? ಅಲ್ಲಿ ಏನಾಗುತ್ತೆ ಉತ್ತರಪ್ಪ ಅಂದ್ರೆ 2499. 2499 ನೋಡಿರಿ, ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ. ಇದೇ ರೀತಿ 51 × 49 ಮಾಡಿದಾಗ 2499. ಆದ್ರೆ 51 × 124 ಇತ್ತಂದ್ರೆ ಎಷ್ಟಪ್ಪ ಅಂತಂದ್ರೆ ಬಹಳ ಸರಳದ 6324 ಆನ್ಸರ್ ಬರುತ್ತೆ. ದ್ಯಾಟ್ ಈಸ್ ದ ಆನ್ಸರ್. ಇದೆಲ್ಲ ನೀವು ಹೆಂಗೆ ಬಿಡಿಸಿದಿರಿ, ಏನು ಬಿಡಿಸಿದಿರಿ, ಇದ್ರೊಳಗೆ ಏನಿತ್ತು ಕಾನ್ಸೆಪ್ಟ್ ಒಳಗೆ ಅಂತಂದ್ರೆ ಈಗ ಕಾನ್ಸೆಪ್ಟನ್ನು ವಿವರವಾಗಿ ಹೇಳ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ. ಇಂಥ ಯಾವುದೇ ಕ್ಯಾಲ್ಕುಲೇಷನ್, ರ್ಯಾಪಿಡ್ ಕ್ಯಾಲ್ಕುಲೇಷನ್ಗಳನ್ನ ತಮಗೆ ಈಸಿಯಾಗಿ ಹೆಂಗೆ ಬಿಡಿಸ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿರಿ ಕಾನ್ಸೆಪ್ಟ್ ಒಳಗೆ ನಂಬರ್ಸ್ ಒಳಗೆ ಎಷ್ಟು ಭಾಗಗಳು ಬರ್ತಾವಪ್ಪ ಅಂತ ಕೇಳಿದರೆ ಎಲ್ಲರ ತಲೆ ಒಳಗೆ ಓಡಾಕತ್ತಿದ್ದು ಎಷ್ಟು ಭಾಗಗಳು ಇರ್ತಾವೆ, ಬೇರೆ 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 ವಿಚಾರಗಳು ಬರ್ತಾವೆ. ಅಂದ್ರೇನು, ಇವನ್ ನಂಬರ್ ಇರ್ಬೋದು, ಆಡ್ ನಂಬರು, ಪ್ರೈಮ್ ನಂಬರು, ಹೌದಾ, ರ್ಯಾಷನಲ್ ನಂಬರು, ಇರ್ಯಾಷನಲ್ ನಂಬರು, ಇವೇನೂ ಇಲ್ಲ ರೀ. ನಂಬರ್ಸ್ ಅಂದಾಗ ನಾವು ಬರ್ಕೊಂಡಾಗ ಅದರೊಳಗೆ ಮುಖ್ಯವಾಗಿ ಬರುವಂಥದ್ದು ಎಷ್ಟು ಭಾಗಗಳು ಬರ್ತಾವೆ? 2 ಭಾಗಗಳು ಬರ್ತಾವೆ. ಒಂದು ಯಾವ್ದು ಬರ್ತದಪ್ಪ ಅಂದ್ರೆ ಇವನ್ ನಂಬರ್ ಬರ್ತದೆ. ಕರೆಕ್ಟ್ ರೀ, ಇವನ್ ಅಂದ್ರೆ ಸಮಸಂಖ್ಯೆ. ಎರಡನೇದು ಯಾವುದು ಬರ್ತದೆ ರೀ? ಆಡ್ ನಂಬರ್ ಬರ್ತದೆ. ಆಡ್ ನಂಬರ್ ಅಂತಂದ್ರೆ ಯಾವುದು? ಬೆಸ ಸಂಖ್ಯೆ. ಇದು ಸಮಸಂಖ್ಯೆ. ಮೊದಲು ಬರೋದಂದ್ರೆ ಯಾವುದೇ ನಂಬರ್ಗಳು ನೋಡಿದಾಗ ಕಾಣೋದೇನದ ರೀ, ಮೊದಲು ಒಂದು ಸಮಾರ ಕಾಣ್ತದ, ಇಲ್ಲ ಬೆಸಾರ ಕಾಣ್ತದೆ. ಇದನ್ನು ಮುಂದೆ ನಾವೇನು ಮಾಡ್ಬೋದು ರೀ? ರ್ಯಾಷನಲ, ಇರ್ಯಾಷನಲ, ಹೋಲ್, ಇವೆಲ್ಲ ಏನು, ಆಮೇಲೆ ಸ್ಕ್ವೇರ, ಕ್ಯೂಬ್, ಆಮೇಲೆ ಮಾಡ್ಕೊತ ಹೋಗೋದು. ಆದರೆ ಮುಖ್ಯವಾಗಿರೋದೇನಪ್ಪ ಅಂದ್ರೆ ಕಾನ್ಸೆಪ್ಟ್ ಇರೋದೇ ನಂಬರ್ಸ್ ಮೇಲೆ ಕಾನ್ಸೆಪ್ಟ್ ಅದ. ಒಂದನೇದು. ಎರಡನೇದಪ್ಪ ನಂಬರ್ ಒಳಗೆ ಯಾವುದು ಇಂಪಾರ್ಟೆಂಟಪ್ಪ ಅಂದ್ರೆ ಇವನ್ ನಂಬರ, ಆಡ್ ನಂಬರ. ಇವ್ರ ಆಧಾರದ ಮೇಲೆ ಯಾವ ರೀತಿ ಇದನ್ನು ಬಿಡಿಸಬಹುದು ನಿಮಗೆ ಅಗದಿ ಈಸಿ ಆಗಂಗೆ ಹೇಳಕತ್ತೀನಿ ರೀ. ಈ ಕಾನ್ಸೆಪ್ಟ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ಪ್ರಶ್ನೆಗಳು ಬಂದರೂ ಸಹಿತ ವಿತಿನ್ ಸೆಕೆಂಡ್ ಒಳಗೆ PRB ಒಳಗೆ ಬಿಡಿಸ್ತೀರಿ. ಓಕೆ, ಈಗ ಪ್ರಶ್ನೆ ತೊಗೊಂಡ್ರಿ. ಎಸ್, ಈಗ ನೋಡಿರಿ 51 × 96 ಆಗ ತೊಗೊಂಡಿದ್ದು ಕ್ವಶನ್ ತೊಗೊಂಡಾಗತ್ತೀನಿ. ಇದನ್ನು ಹೆಂಗೆ ಬಿಡಿಸ್ಬೋದಪ್ಪ ಅಂದ್ರೆ ಶಾಲಾ ವಿಧಾನದೊಳಗೆ ಅಥವಾ ರೆಗ್ಯುಲರ್ ವಿಧಾನದಾಗ 51 × 96 ಮಾಡಿದ್ರೆ 6 1 6, 6 5 30 ಬರಿತೇವೆ. ಕರೆಕ್ಟ್, ಪ್ಲಸ್ ಹಾಕ್ತೇವೆ. ಮತ್ತು 9 1 9, 9 5 45 ಮಾಡಿದಾಗ ಉತ್ತರ ಎಷ್ಟು ಬರ್ತರಿ? 4896 ಉತ್ತರ ಬರ್ತದೆ. ಕರೆಕ್ಟಾ? ಇದನ್ನೇನದಲ್ಲ ಈ ಶಾಲಾ ವಿಧಾನವನ್ನು ಪರಿಪೂರ್ಣವಾಗಿ ಏನು ಮಾಡಕತ್ತೀನಿ ನಾನು? ಈ ಶಾಲಾ ವಿಧಾನವನ್ನು ಪರಿಪೂರ್ಣವಾಗಿ ಬಿಡಿಸುವುದನ್ನು ತೆಗೆದು ಇದಕ್ಕೇನು ಬೇಕು ರೀ? 2-3 ನಿಮಿಷಗಳು ಬೇಕು. ಮಿನಿಮಮ್ 2 to 3 ಮಿನಿಟರೇ ಬೇಕು. ಇದಕ್ಕೆ 2 to 3 ಮಿನಿಟರೇ ಬೇಕಿಲ್ಲ ರೀ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ. ಇದನ್ನು ವಿತಿನ್ ಸೆಕೆಂಡ್ ಒಳಗೆ PRB ಒಳಗೆ ಹೆಂಗೆ ಮಾಡೋದನ್ನಂದ್ರೆ ಈಗ ಹೇಳ್ಕೊಡ್ತೀನಿ ರೀ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಲಕ್ಷ ಕೊಟ್ಟು ನೋಡ್ರಿದ್ದು PRB ಒಳಗೆ ಬತ್ತಂದ್ರೆ ಅದು ಭಾರಿ ಇಂಪಾರ್ಟೆಂಟ್ ಇರ್ತದೆ. ಯಾಕೆ ಇರ್ತದಪ್ಪ ಅಂದ್ರೆ ಅದನ್ನು ವಿತಿನ್ ಸೆಕೆಂಡ್ ಒಳಗೆ ಬಿಡಿಸೋದು ಹೆಂಗಪ್ಪ ಅನ್ನೋದಂತ ಹೇಳ್ಕೊಡ್ತಿರ್ತೀನಿ. ಓಕೆ, ಈಗ ನೋಡಿರಿ 51 × 96 ಅದ. ಕರೆಕ್ಟ್ ರೀ, 96 ಅದ. 96 ಏನದಲ್ಲ ರೀ, ಯಾಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡು 96. ಕರೆಕ್ಟಾ?
96 ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ, ಮುಗೀತು ರೀ. ಮೊದಲು ಏನಾಯಿತು, 2 ನಂಬರ್ಗಳು, ಟೋಟಲ್ 4 ನಂಬರ್ ಬರಬೇಕು, ಅದರೊಳಗೆ 2 ನಂಬರ್ ಬಂದು. ಇನ್ನು 96 ಡಿವೈಡೆಡ್ ಬೈ 2 ಮಾಡಿರಿ. 96 ಡಿವೈಡೆಡ್ ಬೈ 2 ಮಾಡಿದಾಗ ಅಂದ್ರೆ 2ರಲ್ಲಿ ಅದರ ಅರ್ಧ ಮಾಡಿರಿ. ಅರ್ಧ ಮಾಡಿದ್ರೆ ಎಷ್ಟಾಗ್ತದೆ, 2 4 8 ಒಂದು ಉಳೀತು. ಕರೆಕ್ಟಾ? 2 8 16 ಮುಗಿದು ಹೋಯ್ತು. ಉತ್ತರ 48 96 48 96. ಕ್ಲಿಯರ್? ಈಗ ಇದು ಏನಪ್ಪ ಅಂತಂದ್ರೆ ಇದು ಇವನ್ ನಂಬರ್ ಇದ್ದಾಗ, ಏನಿದ್ದಾಗ ರೀ, ಇವನ್ ಅಂತಂದ್ರೆ ಯಾವ್ದು ಅನ್ನೋದು ಹೇಳಿದ್ದೀನಿ ಈಗಾಗಲೇ. ಸಮಸಂಖ್ಯೆಗಳಿದ್ದಾಗ ಈ ರೀತಿ ಮಾಡೋದು. ಕರೆಕ್ಟಾ? ಇನ್ನೊಂದು ತೊಗೊಳ್ಳೋಣ ಎಕ್ಸಾಂಪಲ್ ತೊಗೊಂಡ್ರಿ. ನೆಕ್ಸ್ಟ್ ಹೋಗಲ್ರಿ, ನೋಡಿರಿ 24 ಅನ್ನುವಂಥದ್ದು ಒಂದು ಇವನ್ ನಂಬರ್ ಅದು. ಕರೆಕ್ಟಾ? 24 ಅನ್ನುವಂಥದ್ದು ಒಂದು ಇವನ್ ನಂಬರ್ ಅದ. ಈಗ 51 ಇಂಟು 24 ಮಾಡ್ಬೇಕಂದ್ರೆ 51 ಇಂಟು 24 ಮಾಡ್ಬೇಕಂದ್ರೆ ಎದರೊಳಗೆ PRB ಒಳಗೆ, ಎದರೊಳಗೆ PRB ಒಳಗೆ ವಿತಿನ್ ಸೆಕೆಂಡ್ ಒಳಗೆ ಬರ್ತದೆ ಹೇಳಿನಿ. ಇದನ್ನು ಬಾಯಿಲೇನೆ ನೀವು ಉತ್ತರ ಹೇಳ್ಬೋದು. 24ಕ್ಕೆ 24 ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. ಮೊದಲ 24ಕ್ಕೆ 24 ಆ್ಯಸ್ ಇಟ್ ಈಸ್ ಇಟ್ರಿ. 24 ಅರ್ಧ ಎಷ್ಟು ರೀ, 2 1 2 2 2 4 12 24. ಇಲ್ಲಿ 12 24 ಅದ. ಹೌದು ರೀ? ಇಲ್ಲಿ ನೋಡ್ರಿ, ಇಲ್ಲಿ ತಪ್ಪಾಗ್ಯದ, ಗುಣಾಕಾರ ಏನದಲ್ಲ ಡೈರೆಕ್ಟ್ ಬರ್ದಿದ್ದಾರೆ. 24 ಬರಬೇಕು, 24 ಆಗತ್ತೆ. ಕರೆಕ್ಟ್ ರೀ? 12 24 ಆನ್ಸರ್ ಆಗತ್ತೆ. ಈ ಕಾನ್ಸೆಪ್ಟೇ ಬಿಟ್ಟುಬಿಡ್ರಿ. ಇದು 2-3 ನಿಮಿಷ ಒಳಗೆ ಬಿಡಿಸುವಂಥ ಕಾನ್ಸೆಪ್ಟೇ ಇಲ್ಲ ನಮ್ಮ ಕಡೆ. ಡೈರೆಕ್ಟಾಗಿ ಏನು ಮಾಡೋದು, ವಿತಿನ್ ಸೆಕೆಂಡ್ ಒಳಗೆ ಬಿಡಿಸೋದು. ಆಯ್ತು ರೀ ಸರ, ಇವನ್ ನಂಬರ್ ಇದ್ದರೆ ಈ ರೀತಿ ಮಾಡಬೇಕಾಯ್ತು. ಅಕಸ್ಮಾತ್ ಆಡ್ ನಂಬರ್ ಇದ್ದು ಅಂದ್ರೆ ಹ್ಯಾಂಗೆ ರೀ? ನೋಡಿರಿ, ಅದನ್ನು ನೋಡಿರಿ. ಆಡ್ ನಂಬರ್ ಇದ್ದಿದ್ದು ತೊಗೊಂಡಿದ್ದೀನಿ. ಓಕೆ, ಏನು ನೋಡಿರಿ, ಆಡ್ ನಂಬರ್ ಅದೀಗ ಏನದ ರೀ, PRB ಒಳಗೆ ನೋಡಿರಿ. ಇದೇನದಿಲ್ಲ ಕಾನ್ಸೆಪ್ಟ್, ಇದು ರೆಗ್ಯುಲರ್ ಬಿಡಿಸೋದು. ಇದನ್ನು 9 1 9 9 5 45 4 1 4 4 5 20 ಮಾಡಿಸಿದ ಉತ್ತರ ಎಷ್ಟು ಬರ್ತದೆ, 2499 ಬರ್ತದೆ. ಕರೆಕ್ಟಾ? ಆದ್ರೆ ಇದನ್ನು ಯಾವುದನ್ನು ನಾನು ಏನು ಮಾಡೋಂಗಿಲ್ಲ, ಬಿಡಿಸುವುದಿಲ್ಲ. ಇದನ್ನು ಯಾವುದನ್ನು ನಾನು ಏನು ಮಾಡೋಂಗಿಲ್ಲ, ಬಿಡಿಸುವುದಿಲ್ಲ. ಇದು 2 to 3 ಮಿನಿಟ್ ಟೈಮ್ ವೇಸ್ಟ್ ಆಗ್ತದೆ. ವಿತಿನ್ ಸೆಕೆಂಡ್ ಒಳಗೆ PRB ಒಳಗೆ ಇದನ್ನು ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. PRB ಆಯಿತಾ? ಇಲ್ಲಿ ಏನದ ರೀ ಸಂಖ್ಯೆ, ಆಡ್ ಅದ. ಆಡ್ ಯಾವುದದ, 51 ಅಲ್ಲ, 49 ಈಸ್ ಅ ಆಡ್ ನಂಬರ್. ಕರೆಕ್ಟಾ? ಗೊತ್ತದಲ್ಲ ರೀ ಆಡ್ ನಂಬರ್ ಅಂದ್ರೇನು, ಇವ ನಂಬರ್ ಅಂದ್ರೇನು ಎಲ್ಲ ನಿಮ್ಗೆ ಗೊತ್ತದಾವು. ಹೀಗಾಗಿ ಡೈರೆಕ್ಟಾಗಿ ತೊಗೋತೀನಿ. ಈಗ ನೋಡಿರಿ 49 ಅದ. ಆಡ್ ನಂಬರ್ ಇದ್ದಾಗ ಏನು ಮಾಡಬೇಕು, ಇದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಇವ ನಂಬರ್ ಇದ್ದಾಗ ಈಜಿ ಇತ್ತು. ಆಡ್ ನಂಬರ್ ಇದ್ದಾಗ ಏನು ಮಾಡಬೇಕು ನೋಡಿರಿ, ಇದನ್ನು ಮೊದಲು ಡಿವೈಡ್ ಮಾಡೋಣ. 2ರಲ್ಲಿ 2 2 4 2 4 8. ಕರೆಕ್ಟಾ? 24 ಬತ್ತು. 2 2 ಇದನ್ನು ಡಿವೈಡ್ ಮಾಡಿದಾಗ 48 49 ಒಂದು ನಂಬರ್ ಕಡಿಮೆ ಮಾಡ್ಕೊಳ್ಬೇಕಾರೆ ನಿಮ್ಗೆ ಗೊತ್ತಾಗ್ಲತ್ತೇಳಿ ತಿಳ್ಕೊಂಡು 48ಕ್ಕೆ 2 ಡಿವೈಡ್ ಮಾಡಿದರೆ ಎಷ್ಟು ಬತ್ತು ರೀ, 2 2 2 4. ಕರೆಕ್ಟಾ? 2 1 ಹೊಡಿತೀರಿ, 2 2 2 4 ಹೊಡಿತೀರಿ. ಕರೆಕ್ಟಾ? 24 ಬತ್ತು. ಮುಂದಿನ ಏನು ಬರ್ತದಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ 50 ತೊಗೊಳ್ರಿ. ಇದ್ರೊಳಗೆ 50ರೊಳಗೆ 49 ಕುಡಿಸಿದ್ರೆ ಎಷ್ಟಾಯಿತು, 99. ಕ್ಲಿಯರ್? 50ರೊಳಗೆ 49 ಕುಡಿಸಿದ್ರೆ 99 ಆನ್ಸರ್. ಇಲ್ಲಿನೂ ಏನದ್ರಿ 24 99 ಅದ, ಇಲ್ಲಿನೂ 24 99. ಹೌದಾ? ಈಗ ನೋಡಿರಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾರೆ ನೋಡಿರಿ 29 ಸರಳ ನಂಬರ್. ನೋಡಿರಿ ಇದನ್ನು ಮಾಡಿದಾಗ ಏನಾಗ್ಯದ, 9 1 9 9 5 45 2 1 2 2 5 10 ಇವೆಲ್ಲ ಕೂಡಿಸ್ಕೊಂಡು ಗುಣಾಕಾರ ಮಾಡ್ಲಾಕ ಟೈಮ್ ವೇಸ್ಟ್ ಆಗತ್ತೆ. ಅದನ್ನೇ ವಿತಿನ್ ಸೆಕೆಂಡ್ ಒಳಗೆ PRB ಒಳಗೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, PRB ಒಳಗೆ ಹೆಂಗೆ ಬರುತ್ತೆ ರೀ ನೋಡಿರಿ, 51 ಇಂಟು 29 ಅದ. ಕರೆಕ್ಟಾ? 29 ಅಂತಂದ್ರೆ ಒಂದು ಸಂಖ್ಯೆ ಹಿಂದೆ ತೊಗೊಳ್ರಿ, 28 ತೊಗೊಳ್ರಿ. 28ಕ್ಕೆ 2ರಲ್ಲೇ ಭಾಗಿಸಿದ್ರೆ ಎಷ್ಟಾಯ್ತು ರೀ, ಏನಾಗತ್ತೆ ಆನ್ಸರ್, 2 1 2 2 4 8 ಹೋಯ್ತು. ಕರೆಕ್ಟಾ? ಈಗ 50ಕ್ಕೆ 20 ಕುಡ್ಸ್ಕೊರಿ, 70 79 ಆನ್ಸರ್ ಮುಗೀತು. ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಆನ್ಸರ್ ಮುಗೀತು. ಕ್ಲಿಯರ್ ಆಯ್ತು ರೀ? ಈ ರೀತಿ ನಾವು ಏನು ಮಾಡ್ಬೋದು, ಬೇಕಾದ ಕ್ವಶನ್ ಇರಲಿ ಅಗದಿ ಈಸಿಯಾಗಿ ಬಿಡಿಸ್ಬೋದು. ಇಂಥ ಕಾನ್ಸೆಪ್ಟ್ಗಳನ್ನ 10 ಹಲವಾರನ್ನ ತೊಗೊಂಬರ್ತೀನಿ. ಬಟ್ ನಿಮ್ಗೆ ಏನು ಬೇಕಪ್ಪ ಅಂದ್ರೆ ನಮ್ಗೆ ನೋಡಿರಿ, ಜಗತ್ತೊಳಗೆ ನಾವು ಯಾವ ರೀತಿ ಕಲಿತೇವು ಅನ್ನುವಂಥದ್ದು ಇಂಪಾರ್ಟೆಂಟ್ ಇರ್ತದೆ. ನಾವು ಸುಮಾರು 25 ವರ್ಷ ನಮ್ಮ ಸರ್ವಿಸ್ದಿಂದ ನಿಮಗೇನದಲ್ಲ ಬಹಳಷ್ಟು ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಹೊಸ ಹೊಸ ಲೆಕ್ಕಗಳನ್ನು ತಂದು ಕೊಡ್ತಾಯಿದ್ದೀನಿ. ಓಕೆ, ಆದರೆ ನೀವೇನು ಮಾಡಿರಿ, ಇದರ ಸದುಪಯೋಗ ತಗೊಳ್ರಿ. ಆದಷ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಗೆಳೆಯರಿಗೆ ಮಾಡ್ಲಿಕ್ಕೆ ಹೇಳ್ರಿ. ನಮ್ಮನ್ನು ಎಷ್ಟು ಬೆಳೆಸ್ತೀರಿ ಅಷ್ಟು ಚಲೋ 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 ಕಾನ್ಸೆಪ್ಟ್ಗಳನ್ನ ನಾವು ತರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ ನೆಕ್ಸ್ಟ್ ಏನು ರೀ ಹೋಮ್ವರ್ಕ್.
ಈಗ ನೋಡಿರಿ ಆಡ್ ಅಂದ್ರೇನು ಇವನ್ ಅಂದ್ರೇನು ಈಗಾಗಲೇ ಹೇಳಿದ್ದೀನಿ. ಆಡಿದ್ದಾಗ ಹೆಂಗೆ ಮಾಡಬೇಕು, 38 ಹೆಂಗೆ ಮಾಡಬೇಕು ಅನ್ನೋದು ನೀವು ನೋಡ್ಕೊಳ್ರಿ. ಆಮೇಲೆ 25 ಆಡ್ ನಂಬರ, 149 ಆಡ್ ನಂಬರ, 246 ಇಸ್ ಅ ಇವನ್ ನಂಬರ. ಏನಂದ್ರೆ ಇದು ಇವನ್ ಅದ ಕರೆಕ್ಟಾ, ಆಡದ ಇಂಥ ಪ್ರಶ್ನೆಗಳನ್ನು ನೀವು ಬಿಡಿಸ್ರಿ. ಬಿಡಿಸ್ಕಿಸಿಂದ ನನಗೇನದಲ್ಲ ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ತುಣುಕು ಬಹಳ ಇಷ್ಟವಾಗಿರ್ತದೆ ಅಂತ ತಿಳ್ಕೊಂಡು ಭಾವಿಸಿ ಇವತ್ತಿಗೆ ಈ ತುಣುಕನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೇನದಲ್ಲ ಇಂಥದೇ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.